ಕಂಬನಿ ಅಂದರೆ ಕಣ್ಣೀರು. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಿಗಳು ಒಂದಲ್ಲ ಒಂದಿನ ಯಾವುದೋ ಒಂದು ಕಾರಣಕ್ಕೆ ಕಣ್ಣೀರು ಹಾಕಲೇಬೇಕು. ಆ ಕಣ್ಣೀರು ಕೆಲವೊಮ್ಮೆ ತುಂಬ ಸಂತೋಷ ಆದಾಗಲೂ ಬರುತ್ತೆ, ತುಂಬ ದುಃಖ ಆದಾಗಲೂ ಬರುತ್ತೆ. ಹೀಗೆ ಒಂದಿನ ಆ ಕಂಬನಿ ಯಾವ ಸಂದರ್ಭದಲ್ಲಿ ನನಗೂ ಬಂತು ಅಂತ ನೋಡೋಣ ಬನ್ನಿ. ಯಪ್ಪ, ಸಾಕಾಗೋಯ್ತಪ್ಪ ಈ ಮನೆಗಳ ಕೆಲಸ ಮಾಡಿ ಮಾಡಿ. ಆ ಗೌರಿ ಆಂಟಿ ದಿನಕ್ಕೊಂದು ರಾಶಿ ಬಟ್ಟೆ ಹಾಕ್ತಾಳ ಒಗ್ಯಾಕ. ಸಾಲ್ದು ಅಂತ ಮನೇಲಿರೋ ಪಾತ್ರೆ ಎಲ್ಲ ತೊಳೆಯಕ್ಕೆ ಹಾಕ್ತಾಳ. ಕೊಡೋ 3,000 ಕಾಸಿಗೆ ಆ ತಂಗ್ಳು ಊಟಕ್ಕೆ ದಿನ 5 ರೂಮ್ ಕಸ ಗುಡಿಸಿ ಮನೆ ಒರೆಸಿ ಪ್ರಾಣನೇ ಹೊಟ್ಟೋಗುತ್ತೆ. ಸುಮ್ಮನೆ ಯಾವ್ದಾರು ಗೌರ್ಮೆಂಟಿಗೆ ಸೇರ್ಕೊಬಿಡ್ತೀನಿ. ಅಲ್ಲೋದ್ರ ಒಂದು 6-7 ಸಾವಿರನಾದ್ರೂ ಕೊಡ್ತಾರೆ. ಯಾಕೋ ಕಾಲೇಜ್ಗೆ ಹೋಗಿಲ್ವಾ ಇವತ್ತು? ಇಲ್ಲ ಅಕ್ಕ, ನೆಕ್ಸ್ಟ್ ವೀಕ್ ಎಕ್ಸಾಮ್ಸ್ ಇದೆ ಅಂತ ಅಷ್ಟೇ ಹೇಳಿಸ್ಕೊಟ್ಟಿದ್ದಾರೆ. ನೀನಾದರೂ ಚೆನ್ನಾಗಿ ಓದೊಂದು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಆದಷ್ಟು ಬೇಗ ಈ ಮನೆ ಕಷ್ಟಕ್ಕೆಲ್ಲ ಮುಕ್ತಿ ಕೊಡಿಸು. ನಾನು ಅವಾಗ ಓದ್ತೀನಿ ಅಂದದಕ್ಕ ನಿಮ್ಮಪ್ಪ ಹೆಣ್ಮಕ್ಳು ಯಾಕೆ ಓದಬೇಕು, ಮನೆ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಸ್ಕೂಲ್ ಬಿಡಿಸ್ತಾ. ಈಗ ನೋಡ್ ನಮ್ಮ ಮನೆ ಬರ ಕಂಡೋರ್ ಮನೆ ಕಸ ಗುಡಿಸಿ ಒರೆಸೋದ್ರಲ್ಲೇ ಮುಗ್ದೋಗ್ತಾ ಇದೆ. ಅಮ್ಮ, ಬಾ. ಟಿಫನ್ ಬಾಕ್ಸಿಗೆ ಹಾಕಿದ್ದು ಖಾಲಿ ಮಾಡ್ದ? ಅಮ್ಮ. ನನ್ ಬಂಗಾರ. ಅಮ್ಮ ಅಮ್ಮ, ನಮ್ಮ ಮ್ಯಾಮ್ ಹೇಳಿದ್ರು ನಮ್ಮ ಸ್ಕೂಲ್ ಫೀಸ್ ಕಟ್ಬೇಕಂತೆ, ಇಲ್ಲ ಅಂದ್ರೆ ಎಕ್ಸಾಮ್ ಕೂರ್ಸಲ್ವಂತೆ. ಯಾಕಕ್ಕ ಸ್ಕೂಲ್ ಫೀಸ್ ಕಟ್ಟಿಲ್ವಾ? ಎಲ್ಲಿಂದ ಕಟ್ಲಿ? 1,000 ರೂಪಾಯಿ ತಿಂಗಳ ಫೀಸ್ ಇವಳಿಗೆ. ಬಡ್ಕೊಂಡೆ ಆವತ್ತೇ ಇವಳ ಅಪ್ಪಂಗೆ ಕಾನ್ವೆಂಟ್ ಎಲ್ಲ ಬೇಡ, ಯಾವ್ದಾದ್ರು ಗವರ್ನಮೆಂಟ್ ಸ್ಕೂಲ್ಗೆ ಹಾಕು ಅಂತ. ಕೇಳಲಿಲ್ಲ ನನ್ನ ಮಾತನ್ನ. ಆಕ್ಸಿಡೆಂಟ್ ಆಗ್ಸತ್ ನನ್ನ ಬಾಳ್ನೂ ಹಾಳು ಮಾಡ್ದ. ಸಾಲದಕ್ಕೆ ಇವಳನ್ನ ಗಂಟ್ ಹಾಕ್ಬಿಟ್ಟು ಹೋದ. ಅದ್ರದ್ರ ನನ್ನ ಮಗ. ಫೀಸ್ ಯಾವಾಗ ಕಟ್ಟುತ್ತೀಯಮ್ಮ? ಏಯ್, ಕೇಳಿಸ್ಕೋ, ನಾನ್ ಯಾವ ಸ್ಕೂಲ್ ಫೀಸು ಕಟ್ಟಲ್ಲ, ಕಟ್ಟಕ್ 5 ಪೈಸೆ ಕಾಸು ಇಲ್ಲ. ಎಲ್ಲೂ ಹೋಗ್ಬೇಡ, ಮನೇಲೆ ಬಿದ್ದಿರೋ. ಅಕ್ಕ ಏ ಬಿಡ, ಇವಳಿಗೆ ಮುಂದಿನ ವರ್ಷ ಗವರ್ನಮೆಂಟ್ ಸ್ಕೂಲ್ಗೆ ಹಾಕ್ತೀನಿ. ಅಲ್ಲಿ ಫೀಸ್ ಕಟ್ಟಂಗೂ ಇರಲ್ಲ, ಡಬ್ಬಿ ಕಟ್ಟಂಗೂ ಇರಲ್ಲ. ಪುಟ ಅಲ್ಬಾರ್ದು, ಸರಿನಾ? ಅಮ್ಮಂಗೆ ಮತ್ತೆ ಫೀಸ್ ಕೇಳಕ್ಕೆ ಹೋಗ್ಬೇಡ, ನಾನೇ ಸ್ಕೂಲ್ ಫೀಸ್ನ ಕಟ್ತೀನಿ. ಎಕ್ಸಾಮ್ ನೀನು ಓದ್ಕೋಬಹುದು, ಓಕೆನಾ? ಆಟಾಡ್ಕೋ. ಮಗ ನಾನು ಕಣೋ. ಹೇಳೋ. ಏನಿಲ್ಲ ಕಣೋ, ಒಂದು ಹೆಲ್ಪ್ ಬೇಕಿತ್ತು. ಏನ್ ಹೆಲ್ಪ ಮಚ್ಚಿ? ನನಗೆಲ್ಲಾದ್ರೂ ಒಂದು 2,000 ರೂಪಾಯಿ ಸಾಲ ಕೊಡ್ಸೋಕ್ಕಾಗುತ್ತಾ? ಅಯ್ಯೋ ನನ್ನ ಮಗನೇ, ನಾನು ದಮ್ ಮುಡಿಯಕ್ ಕಾಸಿಲ್ಲ. ನಿನಗೆ 2,000 ರೂಪಾಯಿಲಿಂದ ಕೊಟ್ಟು. ಮಗ ಅದು ಏನಿಲ್ಲ ಸ್ವಲ್ಪ. ಸುಮ್ಮನೆ ಹೇಳ. ಹಲೋ ಹಲೋ, ನನಗೆ ಓದಿಸೋಕ್ಕೆ ಅಟ್ಲೀಸ್ಟ್ ನಮ್ಮಪ್ಪ ಊರಲ್ಲಾದರೂ ಇದ್ದಾರೆ. ಆದರೆ ಪಾಪ ಈ ಮಗುಗೆ ಯಾರಿದ್ದಾರೆ? ಕಾಸು ಯಾರಿಗೆ ಕೇಳಿದ್ರು ಯೂಸ್ ಇಲ್ಲ. ಇದು ನಮ್ಮನೆ ಕಷ್ಟ, ನಾನೇ ಏನಾದರೂ ಮಾಡಬೇಕು.
ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ಹಾಂ ಮೇಡಮ್, ಅದು ಫೀಸ್ ಕಟ್ಟಲೇಬೇಕು, ಇಲ್ಲಾಂದರೆ ಎಕ್ಸಾಮ್ ಕೂರ್ಸಲ್ಲ ಅಂತ ಹೇಳಿ ಕಳಿಸಿದ್ದೀರಂತೆ. ನೀವು ಸಿಂಚನಾಗಿ ಏನಾಗಬೇಕು? ನಾನು ಇವ್ರ ಮಾವ ಆಗಬೇಕು. ಹೌದು. ಯಾಕೆ 2 ಮಂತ್ಸಿಂದ ಫೀಸ್ ಕಟ್ಟಿಲ್ಲ? ಎಕ್ಸಾಮ್ಸ್ ಬೇರೆ ಹತ್ರಕ್ಕೆ ಬಂದಿದೆ. ಇಲ್ಲ, ಅದು ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು ಮೇಡಮ್. ಪ್ರಾಬ್ಲಮ್ಸ್ ಎಲ್ಲರೂ ಮನೇಲಿ ಇರುತ್ತೆ ರೀ, ಹಾಗಂತ ನಾವು ಫೀಸ್ ಕಟ್ಟಿಸ್ಕೊಳ್ತಾನೆ ಪಾಠ ಮಾಡೋಕ್ಕಾಗತ್ತಾ? ಇಲ್ಲ ಮೇಡಮ್, ಅದು ನೋಡಿ, ಎಲ್ರಿಗೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಬರೋ ಎಲ್ಲ ಸ್ಟೂಡೆಂಟ್ಸು ಫೀಸ್ ಕಟ್ಟಿದ್ದಾರೆ ತಾನೆ, ಹಾಗೆ ಈ ಮಗುನೂ ಫೀಸ್ ಕಟ್ಟಬೇಕು. ಸೊ ತೊಂದರೆ ಇದೆ ಅಂತ ರೀಸನ್ ಕೂಡ ಹಾಗಿದ್ರೆ ಯಾಕೆ ಈ ಥರ ಕಾನ್ವೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು? ಎಕ್ಸಾಮ್ಸ್ಗೆ ಇನ್ನೂ 7 ಡೇಸ್ ಟೈಮ್ ಇದೆ. ಸೊ ಈ ಥರ ಸಿಲ್ಲಿ ಎಕ್ಸ್ಕ್ಯೂಸ್ನ ಕೇಳೋದು ಬಿಟ್ಟು ಪ್ಲೀಸ್ ಅಡ್ಜಸ್ಟ್ ಮಾಡಿ ಮಗು ಫೀಸ್ ಪೇ ಮಾಡಿ. ಆ್ಯಂಡ್ ಒನ್ ಥಿಂಗ್, ಫೀಸ್ ಕಟ್ಟೋಕ್ಕೆ ಬೇರೆ ಪ್ರೊಸೀಜರ್ ಇದೆ. ನೀವು ಬ್ಯಾಂಕ್ ಹೋಗಿ ನಮ್ಮ ಸ್ಕೂಲ್ ಹೆಸರಲ್ಲಿ ಡಿ ತೊಗೊಂಡು ಅದನ್ನು ನಮ್ಮ ರಿಸೆಪ್ಷನ್ ಆಫೀಸಲ್ಲಿ ಕೊಡಬೇಕಾಗತ್ತೆ. ಓಕೆನಾ? ಏನು ಮಾಡೋದು ಇವಾಗ? ಫೀಸ್ ಕಟ್ಟೋದ ಬೇರೆ ದಾರಿನೇ ಇಲ್ಲ. ಹೌದು, ಟೀಚರ್ ಹೇಳಿದಾಗ ಇನ್ನೂ 7-8 ದಿನ ಟೈಮ್ ಇದೆ. ಅಷ್ಟರಲ್ಲಿ ಏನಾದರೂ ಮಾಡಲೇಬೇಕು. ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಯಾರ ಹತ್ರ ಕೆಲಸ ಕೇಳಿ ನನಗೆ ಯಾರು ಕೆಲಸ ಕೊಡ್ತಾರೆ? ಏನಾದರೂ ಸರಿ, ನಾನು ಕೆಲಸ ಹುಡ್ಕಲೇಬೇಕು, ಸಂಪಾದನೆ ಮಾಡಲೇಬೇಕು, ಸ್ಕೂಲ್ ಫೀಸ್ ಕಟ್ಟಲೇಬೇಕು. ಅಲ್ಲಪ್ಪ, ಯಾರು ನೀನು? ತಕ್ಷಣ ಕೆಲಸ ಕೊಡು ಅಂದ್ರೆ ಎಲ್ಲಿಂದ ಕೊಡೋಣ? ನೀವೇನು ಕೆಲಸ ಇರೋ ಮಾಡ್ತೀನಿ ಸರ್, ಪ್ಲೀಸ್ ಸರ್. ಆಗಲ್ಲಪ್ಪ, ಯಾರೋ ಕೆಲಸ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ? ಸರ್, ನಮ್ಮನೆ ಇದೇ ಇದಲ್ಲ ಸರ್ ಇರೋದು. ಹೋದ್ವಾರ ನಿಂತರ ಯಾರಬ್ಬ ಹುಡುಗರ ಕೆಲಸ ಇಸ್ಕೊಂಡಿದ್ಕೆ ಬಾಳ್ಲಿ ಶರ್ಕೆಲ್ಲ ಕತ್ಕೊಂಡೋಗ್ಬಿಟ್ಟವನೆ. ಸರ್, ನಾನು ಖಂಡಿತ ಆ ಥರ ಎಲ್ಲ ಮಾಡಲ್ಲ ಸರ್. ಮನೇಲಿ ಕಷ್ಟ ಇದೆ ಅಂತ ಕೇಳ್ಕೊಬಂದೆ, ಪ್ಲೀಸ್ ನಾನು ನಂಬಿ ಸರ್. ಕಾಲೇಜ್ಗೆ ಹೋಗೋ ಹುಡುಗನ್ ತರ ಇದೆಯಾ? ಇಲ್ಲಿ ಹೆಂಗ್ ಕೆಲಸ ಮಾಡ್ತೀಯಾ? ಮುಂಚೆ ಎಲ್ಲ ಕೆಲಸ ಮಾಡಿದ್ಯಾ? ಇಲ್ಲ ಸರ್, ಇದೇ ಮೊದಲು. ಒಳ್ಳೆ ತಲ್ಲವಾಯ್ತಲ್ಲ. ಪ್ಲೀಸ್ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೋಡಪ್ಪ, ಇಷ್ಟೊಂದು ಕೇಳ್ಕೊತಾ ಇದೀಯಾ, ಮನೇಲಿ ಬೇರೆ ಕಷ್ಟ ಅಂತ ಹೇಳ್ತಾ ಇದೀಯಾ. ಹೇಳಿದ ಕೆಲ್ಸನ ಶ್ರದ್ಧೆಯಿಂದ ಮಾಡ್ಕೊಡ್ತೀಯಾ? ಹಾಂ ಸರ್, ಖಂಡಿತ ಮಾಡ್ತೀನಿ. ನೋಡೋ, ಇದು ಗಾರೆ ಕೆಲಸ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ, ಹೇಳಿದ್ದೀನಿ. ಸರಿ ಸರ್. ಸಂಬಳ ನೀನ್ ಮಾಡೋ ಕೆಲಸ ನೋಡಿ ಆಮೇಲೆ ಕೊಡ್ತೀನಿ. ಸರಿ ಸರ್, ತುಂಬ ಥ್ಯಾಂಕ್ಸ್ ಸರ್. ಸರಿ, ಹೊಳಗೋಗು. ಹುಡುಗರು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ.
ಏನಪ್ಪ ರಂಗ, ಏನ್ ಸಮಾಚಾರ? ನಮಸ್ತೆ ಸರ್. ಏನು ಬಂದ್ 3 ದಿನ ಆಯ್ತು, ಸಂಬಳ ಕೇಳ್ತಾ ಇದೀಯಾ? ಅದು ಹೇಳಿದ್ನಲ್ಲ ಸರ್, ಸ್ವಲ್ಪ ಮನೇಲಿ ಕಷ್ಟ ಇದೆ ಅಂತ. ಹೌದಾ? ಹೀಗೆ ಕೆಲಸ ಮಾಡು, ಮುಂದೆ ಸೇರಿಸ್ಕೊಡ್ತೀನಿ. ನನ್ನ ಮೊದಲನೇ ಸಂಬಳ ಈ ಥರ ಈ ಪರಿಸ್ಥಿತಿಯಲ್ಲಿ ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದೇ ಅನಿಸುತ್ತೆ ಬೆವರು ಸುರಿಸಿ ದುಡಿಯೋದು ಅಂದರೆ. ಥ್ಯಾಂಕ್ ಗಾಡ್, ಈ ಕಾಸನ್ನ ನಾನು ಒಳ್ಳೆ ಕೆಲಸಕ್ಕೆ ಬಳಸ್ತಾ ಇದ್ದೀನಿ. Next. ನಾನೇ ಸಂಪಾದನೆ ಮಾಡಿ ಸ್ಕೂಲ್ ಫೀಸ್ ಕಟ್ಟಿದ್ದೀನಿ ಅಂದರೆ ನಮ್ಮ ಅಕ್ಕ ಅದೆಷ್ಟು ಖುಷಿ ಪಡ್ತಾಳೋ. ಮೇಡಮ್, ಯಾಕೆ ಈ ಥರ ಬರೀತಿದ್ದೀರಾ? ಬೇರೆ ನೋಟ್ ತಗೊಂಬನ್ರಿ. ದಿಸ್ ನೋಟ್ ಇಸ್ ಡೂಪ್ಲಿಕೇಟ್. ಮೇಡಮ್, ನಾನು ಈಗ ಜಸ್ಟ್ ಇಸ್ಕೊ ಬಂದೆ. ನೀವ್ ಯಾವಾಗಾದ್ರೂ ಇಸ್ಕೊಂಡ್ ಬನ್ರಿ, ಬ್ಯಾಂಕ್ ಬರಕ್ ಮುಂಚೆ ಚೆಕ್ ಮಾಡ್ಕೊಂಬನ್ನಿ. ನೆಕ್ಸ್ಟ್. ಮೇಡಮ್, ನೀವು ಯಾಕೆ ಈ ಥರ ಬರೆಯಕ್ಕೆ ಹೋದ್ರಿ? ನಂಗೆ ಹಾಗೆ ಕೊಟ್ಟಿದ್ರೆ ಬೇರೆ ನೋಟ್ ಎಕ್ಸ್ಚೇಂಜ್ ಮಾಡ್ಕೊಬರ್ತಿದ್ನಾ? ನೋಡಪ್ಪ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. RBI ಇಂದ ರೂಲ್ಸ್ ಆಗಿದೆ, ಸುಮ್ನೆ ನಂಗೆ ವರ್ಕ್ ಮಾಡಕ್ ಬಿಡು. ನೆಕ್ಸ್ಟ್. ಏನ್ ಮೇಡಮ್ RBI ಇಂದ ರೂಲ್ಸ್ ಆಗಿರೋದು? ಎಲ್ಲರೂ ಬೋರ್ಡ್ ಹಾಕಿದ್ದೀರಾ. ಯಾಕೆ ಮೇಡಮ್ ಈ ತರ ಮೋಸ ಮಾಡ್ತಿದ್ದೀರಾ? ನೋಡಪ್ಪ, ಕಿರ್ಚಬೇಡ. ತಪ್ಪು ನಿಂದಿಟ್ಕೊಂಡು ರೂಲ್ಸ್ ಬಗ್ಗೆ ಮಾತಾಡ್ಬೇಡ. ಸರಿ, ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಫೇಕ್ ನೋಟ್ ಎಕ್ಸ್ಚೇಂಜ್ ಮಾಡಕ್ ಬಂದಿದ್ದಾನೆ ಅಂತ ಅವ್ರಿಗೆ ಆನ್ಸರ್ ಮಾಡ್ಕೊ. ಸಾರಿ ಮೇಡಮ್, ನಂಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಮೇಡಮ್. ನಮ್ಮ ಅಕ್ಕನ ಮಗಳು ಸ್ಕೂಲ್ ಫೀಸ್ ಕಟ್ಟಲೇಬೇಕು ಮೇಡಮ್. ಪ್ಲೀಸ್ ಮೇಡಮ್, ಇಲ್ಲ ಅನ್ಬೇಡಿ ಮೇಡಮ್. ಸೆಕ್ಯೂರಿಟಿ. ಮಾಮ, ಇವತ್ತು ಬೆಳಗ್ಗೆ ಸ್ಕೂಲ್ ಫೀಸ್ ಕಟ್ತೀನಂದ್ರಲ್ಲ, ಕಟ್ಟಿದ್ರಾ?
ಕೆಲವೊಂದು ಸಲ ಲೈಫ್ ಮನುಷ್ಯರನ್ನ ತುಂಬಾ ಪಾಠ ಕಲಿಸುತ್ತಂತೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಗುರಿ ಆಗ್ತಿದ್ದಾರೆ ಇವತ್ತು. ನಿಯತ್ತಿಗೆ, ಪರಿಶ್ರಮಕ್ಕೆ ಬೆಲೆ ಇಲ್ಲ. ಒಳ್ಳೆತನಕ್ಕಿದು ಕಾಲನೇ ಅಲ್ಲ. ಹೀಗೆ ನಮ್ಮಂಥ ಎಷ್ಟೋ ಒಳ್ಳೆ ಮನ್ಸುಗಳ ಮಧ್ಯ ಕೆಲವೊಂದು ಕೆಟ್ಟ ಮನ್ಸುಗಳಿರೋದು ಹೇಗೆ ಸತ್ಯನೋ ಹಾಗೆ ಎಷ್ಟೋ ಅಸಲಿ ಕರೆನ್ಸಿಗಳ ಮಧ್ಯ ನಕಲಿ ಕರೆನ್ಸಿಗಳು ಬೆಡ್ತೋಗಿದೆ. ಇವತ್ತು ನಂಗೆ ಬಂದಿರೋ ಪರಿಸ್ಥಿತಿ ಮುಂದೆ ನಿಮ್ಮ ಯಾರಿಗೂ ಬರಬಾರ್ದು ಅಂತ ನನಗೊಂದು ಚಿಕ್ಕ ಸಂದೇಶ ಇದೆ. ಮುಂದೆ ನೀವಾದರೂ ಒಳ್ಳೆ ಮನಸ್ಸಿರೋನ ಹಾಗೆ ಒರಿಜಿನಲ್ ಕರೆನ್ಸಿನ ನೋಡಿ ತಗೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ರೋಹಿತ್.